ಬಿಗ್ ಬಾಸ್ ಫೈನಲ್ಗೆ ಈಗ ರಕ್ಷಿತಾ ಶೆಟ್ಟಿ, ಪಟಾಕಿ ರಕ್ಷಿತಾ ಅಂತ ಹೇಳಿ ಕರೆದುಪಡುವಂತಹ ರಕ್ಷಿತಾ ಶೆಟ್ಟಿ ಈಗ ಫೈನಲ್ಗೆ ಬಂದಿದ್ದಾಳೆ. ಅವರ ಬಗ್ಗೆ ಮಾತಾಡ್ಲಿಕ್ಕೆ, ಅವಳಿಗೆ ಅವಳಿಗೆ ವಿಶ್ ಮಾಡ್ಲಿಕ್ಕೆ ಈಗ ಊರವರು ಸೇರಿದ್ದಾರೆ. ಮಾತಾಡಿಸ್ತಾ ಹೋಗೋಣ. ಮೇಡಮ್, ಈಗ ರಕ್ಷಿತಾ ಶೆಟ್ಟಿ, ಪಟಾಕಿ ರಕ್ಷಿತಾ ಅಂದ್ರೆ ಫೇಮಸ್ ಈಗ. ಸೊ ಬಿಗ್ ಬಾಸ್ ಫೈನಲ್ ಅಲ್ಲಿ ಈಗ ಎನಿಸಿದ್ರ, ನಿರೀಕ್ಷೆ ಇತ್ತ ಅವಳು? ನೀವು ಯಾವ ಚಿಕ್ಕದಿಂದ ನೋಡ್ತಾ ಇದ್ರೆ ಹೇಗೆ? ಚಿಕ್ಕದಿಂದ ಅಂದ್ರೆ ನಂಗೆ ಸಿನ್ಸ್ ಅವಳು 1.5 years ಆಯ್ತು ಗೊತ್ತಾಗಿ. ಅಂದ್ರೆ ನನ್ನ ಮಗಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡ್ಬೇಕಾದ್ರೆ ಗೊತ್ತಾಯ್ತು. ಅಂದ್ರೆ ಅವಳು ಇಲ್ಲಿ ಯಾವ ರೀತಿ ಇದ್ದಾಳೆ ಅದೇ ವ್ಯಕ್ತಿತ್ವವನ್ನು ನಾವು ಅಲ್ಲಿ ಬಿಗ್ ಬಾಸ್ ಮನೆಯಲ್ಲೂ ನೋಡ್ತಾ ಇದ್ದೇವೆ. ಈಗ ಪಟಾಕಿ ರಕ್ಷಿತಾ ಅಂದ್ರೆ ಸೇಮ್ ಅವಳು ಆಸ್ ಅ ಪಟಾಕಿ ತರನೇ ಸಿಡಿತಾ ಇದ್ದಾಳೆ. ಅಂದ್ರೆ ಒಳ್ಳೆ ರೀತಿ ಅವಳ ವ್ಯಕ್ತಿತ್ವ ಯಾವ ರೀತಿ ಇದೆ ಅದನ್ನೆಲ್ಲರಿಗೂ ಪ್ರೂವ್ ಮಾಡ್ತಿದ್ದಾಳೆ. ಸೊ ಹ್ಯಾಪಿ ಆಯ್ತು. ಈಗ ಅಶ್ವಿನಿ, ಗಿಲ್ಲಿ ಇವರಿಗೆಲ್ಲ ತುಂಬಾ ಟಕ್ಕರ್ ಕೊಟ್ಟಂತ ಹುಡುಗಿ, ಅತಿ ಸಣ್ಣ ವಯಸ್ಸಿನ ಹುಡುಗಿ, ಎಲ್ರಿಗೂ ಇಷ್ಟ ಆಗಿದೆ. ಕೇವಲ ಬಿಗ್ ಬಾಸ್ ಮನೆಯವರಿಗಂತಲ್ಲ, ಇಡೀ ರಾಜ್ಯದ ಜನತೆಗೆ ಇಷ್ಟ ಆಗಿದ್ದಾಳೆ. ಸೊ ಈಗ ಫೈನಲ್ ಅಲ್ಲಿ ಹೇಗೆ, ಯಾವ್ದ ನಿರೀಕ್ಷೆ ಇತ್ತು, ಯಾವ್ದ ನಿರೀಕ್ಷೆ ಇದೆ? ಈಗ ಇವತ್ತು ಫೈನಲ್ ಬೇರೆ. ಹೌದು, ನಮ್ಗದೇ ರಕ್ಷಿತಾ ಟಾಪ್ 2 ಅಲ್ಲಿ ಇರ್ಬೇಕಂತ ತುಂಬಾ ಆಸೆ ಉಂಟು. ಇನ್ನೊಂದೇನಂದ್ರೆ ಕಲರ್ಸ್ ಕನ್ನಡದೊಂದಿಗೆ ಒಂದು ಮನವಿ, ಬೇರೆ ಚಾನಲ್ ಜೊತೆ ಅದೇ ಹೇಳ್ತಿರೋದು. ನಾವು ವೋಟಿಂಗ್ ಪ್ರಕಾರ ಹೋದ್ರೆ ಟಾಪ್ 2 ಅಲ್ಲಿ ರಕ್ಷಿತಾ ಶೆಟ್ಟಿ ಇರೋದು 100%. ಬಿಕಾಸ್ ಅವರ ಫ್ಯಾನ್ ಫಾಲೋವರ್ಸ್ ಆಗ್ಲಿ, ಹೊರಗಿನ ಜನತೆ ಅವಳನ್ನ ಆ ರೀತಿ ಲೈಕ್ ಮಾಡಿದ್ದಾರೆ, ಅದೇ ರೀತಿ ವೋಟ್ ಸಹ ಮಾಡಿದ್ದಾರೆ, ಸಪೋರ್ಟ್ ಸಹ ಮಾಡಿದ್ದಾರೆ. ಅದನ್ನೇ ನಾವು ಈ ಸೀಸನ್ ನ ವಿನ್ನರ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಬೋದು. ವಿನ್ನರ್ ಬರ್ತಾಳೆ 100%. ಸರ್, ತಾವೇನ್ ಹೇಳ್ತೀರಿ? ಒಟ್ಟಾರೆ ಪಟಾಕಿ ರಕ್ಷಿತಾ ಈ ಭಾಗದ ಊರಿನವಳೆ. ನಮ್ಗೆ ಅದೇ ಆಸೆ ಸರ್, ಸೆಕೆಂಡ್ ಇಯರ್ ಬರಬೇಕು, ಬಂದ್ರೆ ಬಹಳ ಒಳ್ಳೇದು. ಊರವ್ರಿಗೆಲ್ಲ ಅದೇ ಆಸೆ ಇದೆ ಇಲ್ಲಿ. ಅದಕ್ಕೆ ಇಲ್ಲಿಂದ ಬೆಳೆದು ಹೋಗಿ ಅಲ್ಲಿ ಮಾಡಿದ ದೊಡ್ಡ ವಿಷಯ ಅಲ್ಲ, ಬರಬೇಕು ನಮ್ದು ಆಸೆ. ಇಲ್ಲಿ ಬಂದಾಗ ಹೇಳ್ತಿದ್ಲು ಅಂದ್ರೆ, ಊರಿಗೆ ಬಂದಾಗ ರಜೆಗೆ ಬರ್ತಿದ್ಲಲ್ಲ ಅವಳು. ಸೊ ಇಲ್ಲಿ ಬಂದಾಗ ಅವಳ ಆಕ್ಟಿವಿಟೀಸ್ ಹೇಗಿತ್ತು, ಮತ್ತೆ ನಿಮ್ಮೊಟ್ಟಿಗೆ ಹೇಗೆ ಬೆರೀತಾ ಇದ್ಲು, ಹೇಗಿದ್ಲು ಅವಳು ಊರಲ್ಲಿ ಅಂತ? ಬಹಳ ಚೆನ್ನಾಗಿದ್ರು, ಬಹಳ ಒತ್ತರದ್ದು ಮಾತಾಡೋದು, ಬಹಳ ಪ್ರೀತಿಸ್ತ ಮಾತಾಡೋದು, ಬಹಳ ಒಳ್ಳೆ ಹುಡುಗಿ. ಏನಿಲ್ಲ ಸರ್, ಒಳ್ಳೆ. ಈಗ ಗಿಲ್ಲಿ, ಅಶ್ವಿನಿ ಅವರಿಗೆಲ್ಲ ದೊಡ್ಡ ರಾಜ್ಯ ಟಕ್ಕರ್ ಕೊಟ್ಟಂತು, ಅಶ್ವಿನಿಗೂ ಟಕ್ಕರ್ ಕೊಟ್ಟಂತ ಹುಡುಗಿ ಅವಳು. ಸೊ ಏನ್ ಹೇಳ್ತೀರಿ? ಈಗ ಫೈನಲ್ ಇದ್ದಾಳೆ. ಸೊ ಈಗ ಫೈನಲಿಸ್ಟ್ ಆಗಿರುವಂತದ್ದು. ಸೊ ಸುದೀಪ್ ಕೈಯಲ್ಲಿ ರನ್ನರ್ ಅಪ್ ಆಗ್ಬೇಕಂತ, ವಿನ್ನರ್ ಆಗ್ಬೇಕಂತ ಯಾವ ತರ ಎಕ್ಸ್ಪೆಕ್ಟ್ ಇದೆ ಅಂತ ಹೇಳಿ? ನಮ್ಗೆ ವಿನ್ನರ್ ಆಗೋದ್ರೆ ಇನ್ನೂ ಒಳ್ಳೇದು, ಸೆಕೆಂಡ್ ಅಲ್ಲಿ ರನ್ ಅಪ್ ಆಗಿದ್ರು ಒಳ್ಳೇದು. ಆದ್ರೆ ನಮ್ಗೆ ಖುಷಿ ಅಲ್ಲ ಸರ್, ಈ ಊರಿಂದ ಹುಡುಗಿ ಅಲ್ಲಿ ಹೋಗಿ ಎಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿದ್ರಂತೆ, ಗ್ರೇಟ್ ಆಗಿದ್ರೆ ಒಳ್ಳೇದು ಸರ್. ನಮ್ಮ ಜೊತೆ ಒಂದಷ್ಟು ಈ ಭಾಗದ ಹುಡುಗರಿದ್ದಾರೆ. ಯಾಕಂದ್ರೆ ಅವಳು ಬಂದಾಗ ಇಲ್ಲಿ ಬ್ಲಾಗಿಂಗ್ ಇರ್ಬೋದು, ಮಕ್ಕಳೊಟ್ಟಿಗೆ ಮಕ್ಕಳಾಗಿ ಇರುವಂತವಳು. ಆಕ್ಚುಲಿ ಸಣ್ಣ ಹುಡುಗಿ, ಅವಳು ಮಕ್ಕಳೊಟ್ಟಿಗೆ ಮಕ್ಕಳಾಗಿ ಆಟ ಇರುವಂತ ಹುಡುಗಿ. ಸೊ ಅವ್ರ ಜೊತೆ ಅವಳ ಬಗ್ಗೆ ಮಾತಾಡ್ಲಿಕ್ಕೆ ಹುಡುಗರು ಭಾರಿ ಇಂಟ್ರೆಸ್ಟ್ ಆಗಿದ್ದಾಳೆ. ಬಿಗ್ ಬಾಸ್ ನೋಡ್ತೀರಾ? ರಕ್ಷಿತಾ ಬಗ್ಗೆ ಏನ್ ಹೇಳ್ತೀರಿ? ತುಂಬಾ ಚೆನ್ನಾಗಿ ಆಡ್ತಿದ್ದಾಳೆ ಬಿಗ್ ಬಾಸ್ ಅಲ್ಲಿ, ಒಳ್ಳೆ ವಿನ್ ಆಗಿ ಬರ್ತಾಳೆ. ಆಲ್ ದ ಬೆಸ್ಟ್ ರಕ್ಷಿತಾ. ಆಲ್ ದ ಬೆಸ್ಟ್ ರಕ್ಷಿತಾ. ಆಲ್ ದ ಬೆಸ್ಟ್ ರಕ್ಷಿತಾ. ಡಮಿಲ್ ಡಿಮಿಲ್ ಡಕ್ಕ, ರಕ್ಷಿತಾಕ್ಕೆ ಗೆಲ್ಲುದು ಪಕ್ಕ. ಡಮಿಲ್ ಡಿಮಿಲ್ ಡಕ್ಕ, ರಕ್ಷಿತಾಕ್ಕೆ ಗೆಲ್ಲುದು ಪಕ್ಕ. ಇದು ಈ ಭಾಗದ ಹುಡುಗರು, ಮಕ್ಕಳು ಎಲ್ಲರೂ ಹೇಳುವಂತಷ್ಟೇ, ರಕ್ಷಿತಾ ಶೆಟ್ಟಿ ವಿನ್ ಆಗ್ಬೇಕು, ಅವಳು ನಮ್ಮ ಊರಿಗೆ ಹೆಮ್ಮೆ ಅನ್ನುವಂತ ಮಾತನ್ನ ಹೇಳ್ತಾಳೆ. ಒಂದು ಸಣ್ಣ ಹುಡುಗಿ ಹೇಳ್ತಾಳೆ ಡಮಲ್ ಡಿ ಡಕ್ಕ, ರಕ್ಷಿತಾ ಗೆಲ್ಲೋದು ಪಕ್ಕ ಅಂತ ಮಾತನ್ನ ಅವಳು ಬಹಳ ಇಂಟ್ರೆಸ್ಟ್ ಹೇಳ್ತಾ ಇರುವಂತದ್ದು. ಸದ್ಯಕ್ಕೆ ಊರಲ್ಲಿ ಬಹಳ ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ. ರಕ್ಷಿತಾ ವಿನ್ನರ್ ಆಗುವಂತ ಆ ಕ್ಷಣವನ್ನು ನೋಡ್ಲಿಕ್ಕೆ ಈ ಹೆಜಮಾಡಿಯ ಕನ್ನಂಗಾರ್, ಈ ಆ ಭಾಗದಲ್ಲಿರುವಂತಹ ಎಲ್ಲ ಊರಿನ ಜನತೆ ಬಹಳಷ್ಟು ಎಕ್ಸ್ಪೆಕ್ಟ್ ಆಗಿದ್ದಾರೆ. ಮುಖ್ಯವಾಗಿ ಅವರ ಅಜ್ಜಿ ರತ್ನ ಏನಿದ್ದಾರೆ, ಅವ್ರು ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಪರೀಕ್ಷಿತ್ ಶೇಡ್, ನ್ಯೂಸ್ ಫಸ್ಟ್ ಉಡುಪಿ.